ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಜನ್ಮದಿನದ ನಿಮಿತ್ತ ಶಾಸಕರಾದ ಪ್ರಭು ಬಿ ಚವ್ಹಾಣ್ ರವರ ನೇತೃತ್ವದಲ್ಲಿ ಔರಾದ್ ಬಿ ಪಟ್ಟಣದ ಶಾಸಕರ ಕಚೇರಿ ಆವರಣದಲ್ಲಿ ಏರ್ಪಡಿಸಿದ್ದ ರಕ್ತದಾನ ಶಿಬಿರದಲ್ಲಿ 76 ಜನ ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡಿ ಸಾರ್ಥಕತೆ ಮೆರೆದರು. ಪಕ್ಷದ ಕಾರ್ಯಕರ್ತರು, ಪ್ರಧಾನಿಯವರ ಅಭಿಮಾನಿಗಳು ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಸಾಲು ಸಾಲಾಗಿ ಆಗಮಿಸಿ ರಕ್ತದಾನ ಮಾಡುವುದು ಗಮನ ಸೆಳೆಯಿತು. ಶಾಸಕರು ರಕ್ತದಾನ ಮಾಡಿದ ಎಲ್ಲರಿಗೂ ಶಾಲು ಹೊದಿಸಿ ಪ್ರಮಾಣ ಪತ್ರ ಮತ್ತು ಅಭಿನಂದನಾ ಪತ್ರಗಳನ್ನು ನೀಡಿ ಗೌರವಿಸಿದರು. ಶಿಬಿರದ ಕೊನೆವರೆಗೂ ಶಿಬಿರದಲ್ಲಿಯೇ ಕುಳಿತು ಪ್ರತಿಯೊಬ್ಬರ ಬಳಿಗೆ ತೆರಳಿ ಮಾತನಾಡಿದರು. ಈ ವೇಳೆ ಶಾಸಕರು ಮಾತನಾಡಿ, ರಕ್ತದಾನ ಎಲ್ಲ ದಾನಗಳಲ್ಲಿ ಶ್ರೇಷ್ಠ ದಾನವಾಗಿದೆ. ರಕ್ತದ ಕೊರತೆಯಿಂದಾಗಿ ಪ್ರತಿದಿನ ಸಾಕಷ್ಟು ರೋಗಿಗಳು ಸಾವನ್ನಪ್ಪುತ್ತಾರೆ. ರಕ್ತದಾನವು ಜೀವ ಉಳಿಸುವ ಕೆಲಸ ಮಾಡುತ್ತದೆ. ಹಾಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 74ನೇ ಜನ್ಮದಿನದ ನಿಮಿತ್ತ ರಕ್ತದಾನ ಶಿಬಿರ ಏರ್ಪಡಿಸಲಾಗಿದ್ದು, ಕನಿಷ್ಠ 74 ಜನರಿಂದ ರಕ್ತದಾನ ಮಾಡಿಸುವ ಗುರಿಯಿತ್ತು. ಆದರೆ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಪ್ರಧಾನಿಯವರ ಅಭಿಮಾನಿಗಳು ಸ್ವಯಂ ಪ್ರೇರಣೆಯಿಂದ ಆಗಮಿಸಿ ಗುರಿಗಿಂತ ಹೆಚ್ಚು 76 ಜನ ರಕ್ತದಾನ ಮಾಡಿರುವುದು ಸಂತೋಷ ನೀಡಿದೆ ಎಂದರು. प्रकाशन में थोड़ा इंदग्री ಇನ್ನೊಂದು ನಾನು ಕೊಡ್ತೀವಿ, ಊಟ ಮಾಡಬೇಕು ಎಲ್ಲ ಸ್ಟಾಫ್ ಅಲ್ಲಿ ಹಾಸ್ಪಿಟಲ್ ಡಾಕ್ಟರ್ ಬೇಡ, ಡಾಕ್ಟರ್ ಮಾಡ್ತಾರೆ ಹೌದು. ನಾವು ಭಾಳ ಮೆಣತ್ ಮಾಡ್ರಪ್ಪ, ಎಲ್ಲ ಜನ ಬಂದ ಮೇಲೆ ಶಿಬಿರದಲ್ಲಿ ಸನ್ಮಾನ್ಯ ಪ್ರಭು ಚವ್ಹಾಣ್ ಅವರ ನೇತೃತ್ವದಲ್ಲಿ ಔರಾದ್ ಪಟ್ಟಣದಲ್ಲಿ ಒಂದು ಐತಿಹಾಸಿಕ ರಕ್ತದಾನ ಶಿಬಿರ ಒಟ್ಟು 76 ಜನ ರಕ್ತದಾನ ಮಾಡುವ ಮುಖಾಂತರ ಔರಾದ್ ಒಂದು ಪಟ್ಟಣದ ಇತಿಹಾಸದಲ್ಲೇ ಹೆಚ್ಚು ರಕ್ತದಾನ ಶಿಬಿರ ಮಾಡಿದಂಥ ಒಂದು ಅಭಿಯಾನ ಸನ್ಮಾನ್ಯ ಪ್ರಭು ಚವ್ಹಾಣ್ ಅವರ ನೇತೃತ್ವದಲ್ಲಿ ಹುಟ್ಟುಹಬ್ಬ ನಿಮಿತ್ತವಾಗಿ ನಡೆದಿದೆ. ಈ ಅಭಿಯಾನದಲ್ಲಿ ಕೈ ಜೋಡಿಸಿದಂಥ ಎಲ್ಲ ನಮ್ಮ ನರೇಂದ್ರ ಮೋದಿಯವರ ಒಂದು ಹುಟ್ಟುಹಬ್ಬ ನಿಮಿತ್ತವಾಗಿ ಸೇವಾ ಪಕ್ಷಿ ಅಡಿಯಲ್ಲಿ ಇಡೀ ದೇಶದಲ್ಲಿ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರವರೆಗೆ ಈ ಒಂದು ಅಭಿಯಾನ ನಡೀತಾ ಇದೆ. ರಕ್ತದಾನ ಶಿಬಿರ ಇರ್ಬೋದು, ಹಣ್ಣು ಹಂಪಲು ರೋಗಿಗಳ ವಿತರಣೆ ಇರ್ಬೋದು, ಸಸಿ ನಡೆಸೋ ಇರ್ಬೋದು, 10 ಹಲವಾರು ಸ್ವಚ್ಛತಾ ಅಭಿಯಾನ ಇರ್ಬೋದು, ಸಮಾಜಮುಖಿ ಕೆಲಸ ನಮ್ಮ ಹೆಮ್ಮೆಯ ಪ್ರಧಾನಿಯಾದಂಥ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬ ನಿಮಿತ್ತವಾಗಿ ನಾವು ಔರಾದ್ ಮಂಡಲದಲ್ಲಿ ಸುಮಾರು ಇಂದು ಸನ್ಮಾನ್ಯ ಪ್ರಭು ಚವ್ಹಾಣ್ ಅವರ ನೇತೃತ್ವದಲ್ಲಿ ಆರಾಧ್ಯ ದೈವ ಅಂಬರೀಶ್ ಅವರಿಗೆ ಪೂಜೆ ನೆರವೇರಿಸುವ ಮುಖಾಂತರ ಅವರು ಮುಂಜಾನೆ ತಾನೇ ಈ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ. ಆ ಅಂಗವಾಗಿ ಇಂದು ಶಾಸಕರ ಕಚೇರಿಯಲ್ಲಿ ಸುಮಾರು 76 ನಮ್ಮ ಕಾರ್ಯಕರ್ತರು, ಅಭಿಮಾನಿ ಬಳಗದವರು ರಕ್ತದಾನ ಮಾಡುವ ಮುಖಾಂತರ ಒಂದು ಸಮಾಜಮುಖಿ ಕೆಲಸ, ಇನ್ನೊಂದು ಜೀವ ಉಳಿಸುವಂಥ ಕೆಲಸ. ಯಾಕೆ ಎಲ್ಲ ದಾನಗಳಲ್ಲಿ ಶ್ರೇಷ್ಠ ದಾನದಾದಂಥ ಒಂದು ರಕ್ತದಾನ. ಈ ರಕ್ತದಾನ 76 ಜನ ನೀಡುವ ಮುಖಾಂತರ ಒಂದು 76 ಜೀವ ಉಳಿಸುವಂಥ ಕೆಲಸ ಮಾನ್ಯ ಸಚಿವರಾದಂಥ ಪ್ರಭು ಚವ್ಹಾಣ್ ಅವರ ನೇತೃತ್ವದಲ್ಲಿ ನಡೆದಿದೆ. ವಿಶೇಷವಾಗಿ ನಮ್ಮ ಶಾಸಕರ ಸುಪುತ್ರರಾದ ಪ್ರತೀಕ್ ಚವ್ಹಾಣ್ ಅವರು ಕೂಡ ಈ ರಕ್ತದಾನ ಮಾಡುವ ಮುಖಾಂತರ ಒಂದು ಚಾಲನೆ ನೀಡಿದ್ದಾರೆ. ಅವರಿಗೂ ಕೂಡ ನಾನು ಈ ಶುಭ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ, ವಿಶೇಷವಾಗಿ 76 ಜನ ರಕ್ತದಾನಿಗಳು ತಮ್ಮ ರಕ್ತದಾನ ನೀಡಿದ್ದಾರೆ. ಅವರಿಗೂ ಕೂಡ ನಾವು ಸನ್ಮಾನ್ಯ ಪ್ರಭು ಚವ್ಹಾಣ್ ಅವರ ಪರವಾಗಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ಔರಾದ್ ಮಂಡಲ್ ಪರವಾಗಿ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇವೆ. ವಿಶೇಷವಾಗಿ ಈ ರಕ್ತದಾನ ಶಿಬಿರ ಅಚ್ಚುಕಟ್ಟಾಗಿ ನಮ್ಮ ಈ ಶಾಸಕರ ಕಚೇರಿಯಲ್ಲಿ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿಕೊಟ್ಟಂಥ ನಮ್ಮ ತಾಲೂಕಾ ವೈದ್ಯಾಧಿಕಾರಿಗಳಾದಂಥ ನಮ್ಮ ಗಾಯತ್ರಿ ಮೇಡಮ್ ಅವರಿಗೆ ನಿಜವಾಗಿಯೂ, ಯಾಕಂದ್ರೆ ನಾವು ಭಾಳ ರಕ್ತದಾನಗಳು ಮಾಡಿದೆವು, ಎಲ್ಲಿ THಗಳು ಬರಲ್ಲ, ಅಲ್ಲಿ ಸಿಬ್ಬಂದಿ ವರ್ಗದವರೇ ಆಯೋಜನೆ ಮಾಡ್ತಾರೆ. ಬಟ್ ನಮ್ಮ ಮೇಡಮ್ ಅವರು ಮುಂದೆ ನಿಂತು
ಅವ್ರು ಮುಂದೆ ನಿಂತು ಅವರೇ ರಕ್ತದಾನ BP ಚೆಕ್ ಮಾಡೋದು ಇದು ಮಾಡೋದು ಅವರೇ ಮಾಡಿದ್ರೆ ನಿಜವಾಗಿ ಇದೊಂದು ಹೆಮ್ಮೆ ವಿಷಯ. ಯಾಕಂದ್ರೆ ಭಾಳ ಕಡೆ ರಕ್ತದಾನ ಆಯೋಜನೆಗೆ ಎಲ್ಲೂ THಗಳು ಬರಲ್ಲ, ಬಂದು ಚಾಲನೆ ಕೊಟ್ಟು ಹೋಗ್ತಾರೆ. ಬಟ್ ಇವತ್ತು ಸುಮಾರು 4 ಗಂಟೆ ಅವರೇ ಖುದ್ದಾಗಿ ನಿಂತು ಅವರೇ BP ಚೆಕ್ ಮಾಡಿ ಅವರೇ ಸೀನ್ ಹಚ್ಚಿ ಇದು ಕೆಲಸ ಮಾಡಿದರೆ ಇದು ಒಂದು ಒಳ್ಳೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.